ಈ ವರ್ಷ ರಾಜ್ಯೋತ್ಸವ ತುಂಬಾ ಚೆನ್ನಾಗ್ ಮಾಡ್ಬೇಕು. ನಿಮ್ದು ಈಗ ಹೇಳ್ತಾರೆ, ಸಮಾಜದಲ್ಲಿ ಕೈ ಕೊಡ್ತಾರೆ. ಹೌದೌದು. ಆಮನ ಡ್ಯಾಮನ್ನ ಒಂದಿಚ್ಚಿ ಇನ್ನ ಸರಿ ಆಗ್ಬಿಡ್ರಿ. ದೇವಣ್ಣ, ದೇವ್ ಸಾಬ್, ದೇವು ಡ್ಯಾಮನ್ನ ದೇವ್ ಮನೇಲಿಲ್ಲ. ದೇವು ಮನೇಲಿ ಇಲ್ವಲ್ಲಪ್ಪ. 2 ದಿವಸದಿಂದ ಮನೆಗೂ ಬರ್ಲಿಲ್ಲ. ಹೇಳ್ದೆ ಕೇಳ್ದೆ ಎಲ್ಲೂ ಹೋದೋನೇ ಅಲ್ಲ. ಎಲ್ಗೋದ್ನೋ ಏನೋ ಅಂತ ಅನುಮಾನ ಆಗ್ತಾ ಇದೆ. ನಮ್ದಕ್ಕೆ ಬರ್ತೀವಿ ದಾದಾ. ಬರ್ತೀವಿ. ನಮಸ್ಕಾರಪ್ಪ. ಈ ವರ್ಷ ಕನ್ನಡ ರಾಜ್ಯೋತ್ಸವ ಜೋರಾಗಿ ಮಾಡ್ಬೇಕು ಅಂತ ದೇವು ಹೇಳಿದ್ದ. ಎಲ್ಲಿಗೆ ಹೋದ? ನಾನ್ ಅನ್ಕೊಂಡಂಗೆ ನಮ್ ದೇವ್ನ ಆ ವೀರಪ್ಪನೇ ಕಿಡ್ನಾಪ್ ಮಾಡಿರ್ಬೇಕು. ಸುಮ್ನೆ ಯಾವ ಹೇಳ್ತಾರೆ? ಅವ್ರದಕ್ಕೇನು ಪೊಲೀಸ್ ಆಫೀಸರ್ ಇಲ್ಲ ಫಾರೆಸ್ಟ್ ಆಫೀಸರ್ ಕಿಡ್ನಾಪ್ ಮಾಡಕ್ಕೆ? ಆಫ್ಟರ್ ಆಲ್ ಒಬ್ಬ ಸರ್ವರು, ಯಾವ ಡಬ್ಬಾಲ ಮಾಡಲ್ಲ ಮಾಲು. ಗೊತ್ತಾಯ್ತಾ? ಹಂಗೆ ದೇವಣ್ಣ. ಓ ಭಾರತದ ಭಾವಿ ಪ್ರಜೆಗಳೇ, ಸರ್ಕಾರದ ಫೌಂಡೇಶನ್ಗಳೇ, ಕ್ಷೇಮನ? ಯಾಕೆ ಬಗ್ಗಿದಿರಿ? ಯಾ ತುಮಾರ ಗೆಟಪ್ ಚೇಂಜ್ ಆಗ್ಬಿಟ್ಟಿದೆ. ಸೆಟಪ್ ಕೊಟ್ರು, ಗಿಫ್ಟ್ ಗುರು ಇದು. ಬಂದ್ ಸಮಾಚಾರ? ಅಲ್ಲಪ್ಪ, ಈ ವರ್ಷ ಕನ್ನಡ ರಾಜ್ಯೋತ್ಸವ ಜೋರಾಗಿ ಮಾಡೋಣ ಅಂತ ಹೇಳ್ತಿದ್ದೆ, ನಿಮ್ದಕ್ಕೆ ಪತ್ತೆ ಇಲ್ಲ. ಓಹೋ, ನೀವ್ ಹೇಳಿದ್ ಬಹಳ ಒಳ್ಳೇದಾಯ್ತು. ನಮಗ್ ಬೇಕಾದಂತ ಎಲ್ಲ ಏರ್ಪಾಟ್ಗಳನ್ನ ಒಬ್ಬ ಕಾಸಿಮು, ಒಬ್ಬ ಅಂತೋಣಿ, ಒಬ್ಬ ಮುರುಘ, ಒಬ್ಬ ಬೀರೆದಾರ ಎಲ್ರೂ ಸೇರಿ ಎಲ್ಲಾರು ಮೆಚ್ಚುವಂತ ಭಾವೈಕ್ಯತೆ ರಾಜ್ಯೋತ್ಸವ ಮಾಡೋಣ. ಸಿರಿಗನ್ನಡಂ ಗೆಲ್ಗೆ ಗೆಲ್ಗೆ ಗೆಲ್ಗೆ. ದೇವು ಅಂದ್ರೆ ನಮ್ ದೇವು ಕಣಯ್ಯ. ಎಲ್ಲಾ ಜಾತಿಗೆ ಒಗ್ಗಟ್ಟಾಗಿ ಸೇರ್ಸಿ ಕನ್ನಡ ರಾಜ್ಯೋತ್ಸವ ಮಾಡಿದ್ರೆ ನಮ್ ದೇವು ಬಿಟ್ರೆ ಬೇರೆ ಯಾರು ಇಲ್ಲ ಕಣಯ್ಯ. ಅದೇ ಒಂದ್ ದೊಡ್ಡ ಗುಣ. ಅದಕ್ಕೆ ನಾ ಸೊನ್ನಿದು ನಮ್ ದೇವಣ್ಣೆ. ಬನ್ನಿ. ಯಾವ್ದೇ ಕೆಲಸ ಇದ್ರೂನು ರಾತ್ರಿ ಹೊತ್ತಿಗೆ ಮನೆಗ್ ಬರ್ತಿದ್ದವನು 2 ದಿವಸದಿಂದ ಎಲ್ಲಿಗೆ ಹೋಗಿದ್ದೆ ಅಂತ ಮೊದ್ಲು ಹೇಳಿ. ಅದನ್ನ ಆಮೇಲೆ ಹೇಳ್ತೀನಮ್ಮ. ಮೊದಲು ಹೊಟ್ಟೆಗ್ ಬಡಿಸು, ಕೆರ ತಗೊಂಡ್ ಬಾರಿಸ್ತಾ ಇದೆ. ಎಲ್ಲಿಗೆ ಹೋಗಿದ್ದೋ ದೇವು? ಅಪ್ಪ, ಒಬ್ಬ ಶ್ರೀಮಂತ ನನ್ ಜಾಣ್ತನ ನೋಡಿ ಕೆಲಸ ಕೊಡಿಸ್ತೀನಿ ಅಂತ ಕರ್ಕೊಂಡದ. ಆ ಕೆಲಸ ಏನಪ್ಪಾ ಅಂದ್ರೆ ನಾನೇ ಅವನು, ಅವನೇ ನಾನು ಅನ್ನೋದು. ಈ ವೇಷ ಹಾಕೊಂಡ್ ಮೋಸ ಮಾಡೋದು ನನ್ಗೆ ಇಷ್ಟ ಆಗಿಲ್ಲ. ಕೆಲಸ ಬಿಟ್ಟು ಬಂದ್ಬಿಟ್ಟೆ. ನೀನೇನ್ ಹೇಳ್ತಿದ್ಯಾ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅದು ನಿನ್ಗೆ ಅರ್ಥ ಆಗದೆ ಬೇಡ. ಮುದ್ದೆ ಸೊಪ್ಪು ಸಾರು ಚೆನ್ನಾಗಿದೆ, ಸೊಯ್ ಟಪಕತ ಇಳಿಸು. ನಮಸ್ಕಾರ ಮೇಡಮ್. ನಮಸ್ಕಾರ. ಒಳ್ಳೆ ಸರ್ವಿಸ್ ಮಾಡೋ ಒಬ್ಬ ಸರ್ವರ್ನ ಕಳಿಸ್ಕೊಡಿ. ಓಕೆ ಮೇಡಮ್. ದೇವು, ಪ್ರೆಸಿಡೆಂಟ್ ಸರ್, ಈ ಟೇಬಲ್ಗೆ ನೀಟಾಗಿ ಸರ್ವಿಸ್ ಮಾಡು. ಓಕೆ. ಏನ್ ಕೊಡ್ಲಿ ಮೇಡಮ್? ಏನ್ ತಗೋತೀಯಾ? ನಿನ್ಗೇನ್ ಬೇಕು? ನನಗೆ ಬಿಯರ್. ಒಂದು ಥಮ್ಸ್. ಬಿಯರ್. ಓಕೆ. ಅಕ್ಕ ನಿಮ್ಗೆ? ವಿಸ್ಕಿಗೆ ಸೋಡಾನಾ ಅಥವಾ ಅಕ್ಕ ನಿಮ್ಗೆ? ಎನಿಥಿಂಗ್. ಲಿಮ್ಕಾ. ಅಣ್ಣ ನಿಮ್ಗೆ? ಒಂದು ವಿಸ್ಕಿ, 2 ಬಿಯರ್. ನಿಂಗೆ ಇಷ್ಟ ಇಲ್ವೇನೆ? ನನಗೆ ಇಷ್ಟಪ್ಪ. ನೀನು ನೋಡ್ತೀಯಾ? ಏಯ್ ನೀ ತಗೊಳ್ಳೆ. ಹೇ ಮಾರಲ್ಲಪ್ಪ, ನೀವು ಹೋಗಿ. ನೀನ್ ಬರ್ತೀಯಾ ಹೇಮಾ? ಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿ ತಗೊಳ್ಳಿ, ಬೆಳಗ್ಗೆ ತೊಂದರೆ ಆಗ್ಬಿಡುತ್ತೆ. ಇಲ್ಲಿ ನೋಡು, ಬಾಯ್ಲಿ. ನನಗೆ ಒಂದು ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ ತಗೊಂಡು. ಆಯ್ತು ಮೇಡಮ್. ಚಿಕ್ಕಿರ, ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ ಕೊಡ ಬೇಗ. ಸಾರಿ ಮೇಡಮ್, ತಪ್ಪಾಯ್ತು ಮೇಡಮ್. ನನ್ನ ಮೇಲೆ ಐಸ್ ಕ್ರೀಮ್ ಚತ್ತಿಯೇನು? ಇದು ತಪ್ಪಾಡದಿರೋ ಬಡವನ ಮೇಲೆ ಕೈ ಮಾಡಿದಕ್ಕೆ. ಇದು
ಆಗಿರೋ ತಪ್ಪಿಗೆ ನೀನೇ ಕಾರಣ ಅಂತ ಗೊತ್ತಿದ್ದು ಹೊಡೆದಿದ್ದಕ್ಕೆ. ಏಯ್ ನಾನ್ ಯಾರು ಅಂತ ಗೊತ್ತೇನೋ? ಗೊತ್ತು. ಹೆಣ್ಣು ಅನ್ನೋದನ್ನ ಮರೆತು ಮೂರು ಬಿಟ್ಟು ಊರು ಸುತ್ತಾ ಇರೋ ನಾಗರಿಕ ಬಸವಿ. ಏಯ್ ನಾನ್ ಮನಸ್ಸು ಮಾಡಿದ್ರೆ ನಿನ್ ಗತಿ ಏನಾಗುತ್ತೆ ಅಂತ ಗೊತ್ತೇನೋ? ಏನೇ ಆಗತ್ತೆ, ಕೆಲ್ಸ ಹೋಗತ್ತೆ, ಇಲ್ಲ ನಾಯಿಗಳನ್ನ ಕರೆಸಿ ಒಳಗಾಕಿಸ್ತೀಯ. ಏಯ್ ದುರಾಂಕಾರದ ಪಿಂಡ, ಜೀವನದಲ್ಲಿ ಯಾರನ್ನ ಬೇಕಾದ್ರೆ ಎದುರಾಕು, ನಮ್ಮಂತ ಬಡವ್ರನ್ನ ಮಾತ್ರ ಎದುರಾಕೋಬೇಡ. ಮ್ಯಾನೇಜರ್! ಎಸ್ ಮೇಡಮ್. ಕೆಟ್ಟ ಸಂಸ್ಕಾರದಲ್ಲಿ ಬೆಳೆದಿರೋ ಇಂಥ ರಾಸ್ಕಲ್ ಈ ಹೋಟ್ಲಲ್ಲಿ ಇರಬಾರ್ದು. ಏಯ್ ಗಂಡ್ಬೇರಿ, ಹಣೆ ಕುಂಕುಮ ಇಲ್ದೆ, ಮುಡಿಗ್ ಹೂವಿಲ್ದೆ, ಕೈ ಬಳೆ ಇಲ್ದೆ, ಶೀಲಕ್ ರಕ್ಷಣೆ ಕೊಡೋ ಸೀರೆನ ಉಟ್ಕೊಳ್ದೆ ಪಕ್ಕಾ ಫಾರಿನ್ ಹೈಬ್ರಿಡ್ ತರ ಇರೋ ನೀನು ಸಂಸ್ಕೃತಿ ಇಲ್ಲದೆ ಬೆಳೆದಿರೋಳು, ನಾನಲ್ಲ. ನಿಮ್ಮಂತ ಕೊಬ್ಬಿ ಶ್ರೀಮಂತರ ಮಧ್ಯ ನಮ್ಮಂತ ಬಡವರು ಉಳಗಾಲ ಇಲ್ಲ ಅಂತ ನನಗೆ ಯಾವತ್ತೂ ಗೊತ್ತು. ಗುಡ್ ಬೈ. ಯಾಕವಿ ಏನಾಗ್ತಿದ್ಯೆ? ಯಾಕೋ ತಲೆ ಸುತ್ತಿದೆ ಕಡೆ. ಮೋಹನ್, ಇವನ್ನ ಸ್ವಲ್ಪ ಹಾಸ್ಟೆಲ್ ವರ್ಗು ಡ್ರಾಪ್ ಮಾಡ್ತೀರಾ? ಶ್ಯೂರ್. ಮೋಹನ್, ಗಾಡಿ ಯಾಕೆ ನಿಲ್ಲಿಸ್ದೆ? ಮತ್ತೇರಿ ಕೆಂಪಾಗಿರೋ ನಿನ್ ತುಟಿಯಿಂದ ಜಿನುಗ್ತಾ ಇರೋ ಜೇನನ್ನ ಸವಿಬೇಕು ಅಂತ ಆಸೆ ಆಗ್ತಾ ಇದೆ. ಕಮಾನ್. ಏಯ್ ನಿಂತ್ಕೋ. ನಿನ್ನಂಗೆ ಕುಲಿಗೆಟ್ಟು ಕೆಲಸ ಮಾಡೋ ಕಚಡ ಬಡ್ಡಿ ಮಗನಿಗೆ ಯಾರು ಕಲಿಸ್ತಿರೋ ನೀತಿ ಪಾಠನ ನಾನು ಕಲಿಸಿದ್ದೀನಿ. ಇಲ್ಲಿಂದ ಜಾಗ ಖಾಲಿ ಮಾಡು. ಹಲೋ ಹಲೋ, ಐ ಆಮ್ ಸಾರಿ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಸಾರಿ ಕೇಳದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನಾನು ತಿಳಿದೆ ನಿಮ್ಮ ಮೇಲೆ ಐಸ್ ಕ್ರೀಮ್ನ ಚೆಲ್ಬಿಟ್ಟೆ. ಆ ಕರೆನ ನೀವು ತೊಳ್ಕೋಬೋದಾಗಿತ್ತು. ಆದ್ರೆ ನಿಮ್ಮ ಸ್ನೇಹಿತರು ನಿಮಗೆ ಗೊತ್ತಿಲ್ಲದೆ ಮತ್ತೆ ಬರೋ ಔಷಧಿನ ಬೆರೆಸಿ ಅದನ್ನ ನಿಮಗೆ ಕುಡಿಸಿ ನಿಮ್ಮ ಶೀಲನ ಕೆಡಿಸಿ ನೀವು ತೊಳ್ಕೊಳಕ್ಕಾಗದೇ ಇರೋಂಥ ಕರೆನ ಹಚ್ಚಿಬಿಡ್ತಾ ಇದ್ರು. ನೋಡಿ, ಸೂಜಿ ಬೆಲೆ ಬಹಳ ಕಮ್ಮಿ, ಆದ್ರೆ ಉಪಯೋಗ ಜಾಸ್ತಿ. ನಮ್ಮಂತ ಬಡವರಿದ್ರೇನೆ ನಿಮ್ಮಂತ ಶ್ರೀಮಂತರಿಗೆ ಬೆಲೆ ಬರೋದು. ನಿಮ್ಮ ಸ್ಥಿತಿನಲ್ಲಿ ಯಾರೇ ಹೆಣ್ಮಗಳಿದ್ರು ನಾನು ಇದೇ ಕೆಲಸ ಮಾಡ್ತಿದ್ದೆ. ಬನ್ನಿ, ನಿಮ್ಮ ಜಾಗಕ್ಕೆ ಡ್ರಾಪ್ ಮಾಡ್ತೀನಿ. KCN ಕುಮಾರ್ ಹೈಕಮಾಂಡ್ ಅಂತ ಒಂದು ಪಿಕ್ಚರ್ನ ಈಗ ತೆಗಿತಾವ್ರೆ. ಅದು ಬಂದ್ಮೇಲೆ ನಾವೆಲ್ಲ ಸೇರ್ಕೊಂಡು ಒಂದ್ ನಿಮಿಷ. ನೀನಾ ಎಲ್ಲಿಗೆ ಹೋಗ್ತಾ ಇದ್ದೀರಿ? ಬಸ್ ಏಕನ ಇದ್ದಿದ್ ಕೆಲಸ ನಿನ್ನಿಂದ ಹಾಳಾಗೋಯ್ತು. ಈಗ ಆಯ್ಕೊಂಡ್ ತಿನ್ನೋಣ ಅಂತ ಸುಡುಗಾಡ್ ಹೋಗ್ತಿದೀನಿ. ಬನ್ನಿ, ಡ್ರಾಪ್ ಕೊಡ್ತೀನಿ. ಸುಡುಗಾಡೋರ್ಗು ಡ್ರಾಪ್ ಕೊಡ್ತೀರಾ? ಯಾಕಮ್ಮ, ನಾವು ಊರಲ್ಲಿರೋ ನಿಮ್ಗೆ ಇಷ್ಟ ಅಲ್ವಾ? ಸಾರಿ, ನೀವ್ ಎಲ್ಲಿಗೆ ಹೋಗ್ತಾ ಇದ್ದೀರೋ ಅಲ್ಲಿಗೆ ಡ್ರಾಪ್ ಕೊಡ್ತೀನಿ ಅಂತ ಹೇಳಿದ್ದು. ಕೆಲಸ ನೋಡ್ಕೋ ಹೋಗಮ್ಮ. ನೋಡಿ, ನೀವು ನನ್ನ ಕಾರನ್ನ ಡ್ರಾಪ್ ತಗೊಳ್ದೆ ಹೋದ್ರೂ ಪರವಾಗಿಲ್ಲ, ಆದ್ರೆ ನಂದೊಂದು ಮಾತನಾಡಿಸ್ಕೊಡ್ತೀರಾ? ಏನದು? ನೀವು ನನ್ನಿಂದ ಕಳ್ಕೊಂಡಿರೋ ಕೆಲ್ಸನ ಮತ್ತೆ ಕೊಡ್ಸೋಣ ಅಂತ. ಸರಿ ಹೋಗೋ. ಸರಿ, ಹಾಗಾದ್ರೆ ಬನ್ನಿ. ಈ ಕೆಲಸ ಸಿಕ್ಕಿದ ಮೇಲೆ ಕೆಂಗೇರಿ ಫ್ಲೂಟ್ ಬಾರ್ಸಕ್ ಹೋಗ್ತಾ ಇದೀನಿ. ನನ್ನ ಹತ್ರ ಕಾಸಿಲ್ಲ ಕಣ್ರಿ. ಅಯ್ಯೋ, ನನಗ್ ಗೊತ್ತು ಕಣೆ. ಅಯ್ಯೋ, ಇಲ್ಲ ಕಣ್ರೀ. ಯಾರು ನೋಡ್ಲಿಲ್ವಾ? ನಿಜವಾಗ್ಲೂ ಹೇಳ್ತೀನಿ, ನಾನು ಕೊಟ್ಬಿಡ್ರಿ. ಕೊಡ್ದು ಹೇಳ್ತೀನಿ, ಸಾಯಿಸ್ಬಿಡ್ತೀನಿ, ಹೇಳ್ಬಿಟ್ಟು ಕೊಡ್ದು. ಹೆಣ್ಮೇಲೆ ಕೈ ಮಾಡ್ತಾ
ವಾಡಿ ಬೇಡ ಕಣಣ್ಣ, ಏನೋ ಕುಡ್ದ್ಗೆ ಅಂದಲ್ಲಿ ಹೊಡೆದು ಬಿಟ್ರು. ಅವರು ಮಗು ತರ ವಾಡಿ ಬೇಡಣ್ಣ ದಯವಿಟ್ಟು. ಕೇಳ್ದನಯ್ಯ, ನೀನ್ ಎಷ್ಟೇ ಕುಡಿದು ಗಲಾಟೆ ಮಾಡುದು, ಆಕೆ ನಿನ್ ಮೇಲೆ ಇಟ್ಟಿರೋ ಗೌರವ ನೋಡು, ಪ್ರೀತಿ ನೋಡು, ವಿಶ್ವಾಸ ನೋಡು. ಅದಕ್ಕೆ ಹೇಳುದು ಹೆಣ್ತನ ತಾಯ್ತನ ಅಂತ. ನೋಡು, ಈ ಕಚಡ ಬುದ್ಧಿ ಎಲ್ಲ ಬಿಟ್ಬಿಟ್ಟು ಅವಳ ಜೊತೆ ಸಂತೋಷವಾಗಿ ಸಂಸಾರ ಮಾಡೋ. ಹಳೆ ಎಕ್ಕಡದಲ್ಲಿ ಹೊಡೆದಂಗ್ ಬುದ್ಧಿ ಹೇಳ್ದಣ. ಇನ್ಮೇಲೆ ಖಂಡಿತ ಕುಡಿಯೋದಿಲ್ಲಣ್ಣ. ಈ ಹೆಂಡಕ್ಕಿಂತ ಕಟ್ಕೊಂಡು ಹೆಂಡ್ತಿನೇ ಮುಖ್ಯ ಅಂತ ಗೊತ್ತಾಯ್ತಣ್ಣ. ಬರವ, ಇನ್ಮೇಲೆ ಖಂಡಿತ ಕುಡಿಯಲ್ಲ ಕಡೆ. ನೋಡಿ, ಸೂಜಿ ತುಂಬಾ ಚಿಕ್ಕದು, ಬೆಲೆ ಕಮ್ಮಿ, ಆದ್ರೆ ಉಪಯೋಗ ಜಾಸ್ತಿ. ನಮ್ಮಂತ ಬಡವರಿದ್ರೇನೆ ನಿಮ್ಮಂತ ಶ್ರೀಮಂತರಿಗೆ ಬೆಲೆ ಬರೋದು. ನಿಮ್ಮ ಸ್ಥಿತಿನಲ್ಲಿ ಯಾರೇ ಹೆಣ್ಮಗಳಿದ್ರು ನಾನು ಇದೇ ಕೆಲಸ ಮಾಡ್ತಾ ಇದ್ದೆ. ಬನ್ನಿ, ನಿಮ್ಮ ಜಾಗಕ್ಕೆ ಡ್ರಾಪ್ ಮಾಡ್ತೀನಿ. ಕೇಳ್ದನಯ್ಯ, ನೀನ್ ಎಷ್ಟೇ ಕುಡಿದು ಗಲಾಟೆ ಮಾಡುದು, ಆಕೆ ನಿನ್ ಮೇಲೆ ಇಟ್ಟಿರೋ ಗೌರವ ನೋಡು, ಪ್ರೀತಿ ನೋಡು, ವಿಶ್ವಾಸ ನೋಡು. ಅದಕ್ಕೆ ಹೇಳುದು ಹೆಣ್ತನ ತಾಯ್ತನ ಅಂತ. ಹಲೋ, ಆ. 1 ಮಿನಿಟ್. ನೀವು ಜಗ್ಗೇಶ್ ತರನೇ ಇದ್ದೀರಲ್ಲ? ಯಾ, ಥ್ಯಾಂಕ್ ಯು. ಯಾವೂರು? ಮಾಯಿಸಂದ್ರ. ಅದೆಲ್ಲಿದೆ? ತುರುವೇಕೆರೆ ತಾಲೂಕಲ್ಲಿದೆ. ಅದೆಲ್ಲಿದೆ? ತುಮಕೂರು ಡಿಸ್ಟ್ರಿಕ್ಟ್ ಅಲ್ಲಿದೆ. ಅದೆಲ್ಲಿದೆ? ಕರ್ನಾಟಕದಲ್ಲಿದೆ. ಅದೆಲ್ಲಿದೆ? ಇಂಡಿಯಾಲಿದೆ. ಅದೆಲ್ಲಿದೆ? ಏಷ್ಯಾ ಖಂಡದಲ್ಲಿದೆ. ಅದೆಲ್ಲಿದೆ? ಭೂಮಂಡಲದಲ್ಲಿದೆ. ಅದೆಲ್ಲಿದೆ? ಅದೆಲ್ಲಿದೆ ಅಂತ ನನಗೆ ಇಡ್ತೀರ ಗೊತ್ತೇ ಇರಲಿಲ್ಲ.